ಸಮಾಜ ಸೇವಕರು ಹಾಗೂ ನಾಡಪ್ರಭು ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎ.ಟಿ. ಲೋಕೇಶ್ ರವರ 62ನೇ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಿದರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸತೀಶ್ ರೆಡ್ಡಿ, ಮಾಜಿ ನಗರಸಭಾ ಸದಸ್ಯರು ಮುನಿರಾಮು, ಶ್ರೀಕಂಠಪ್ಪ, ಧನಂಜಯ ಮತ್ತು ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಲೋಕೇಶ್ ರವರಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದರು. ಲೋಕೇಶ್ ಅವರ ಒಂದು ಹುಟ್ಟುಹಬ್ಬ ಪ್ರತಿ ವರ್ಷವೂ ಕೂಡ ಅವರು ಮಾಡ್ಕೋತಾರೆ. ಹೆಲ್ತ್ ಕ್ಯಾಂಪ್ ಮಾಡೋ ಮೂಲಕ ಬಡವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡೋ ಮೂಲಕ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಮುನಿರಾಮಣ್ಣ ಅವರು, ಇನ್ನು ನಮ್ಮೆಲ್ಲ ಮುಖಂಡರು ಕೂಡ ಪಾಲ್ಗೊಂಡಿದ್ದಾರೆ. ಅನೇಕ ಬಡವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡ್ತಾರೆ ಅಂಥದ್ದು ಖುಷಿ ತಂದಿದೆ. ಭಗವಂತ ಅವರಿಗೆ 100 ವರ್ಷ ಆಯುಷ್ಯನ. ವಿಶೇಷವಾಗಿ ಹೆಸರು ಮಾಡಿರುವಂಥ ಲೋಕೇಶ್ ಅವರ ಜನ್ಮದಿನ ಇವತ್ತು ನಡೀತಾ ಇದೆ. ಈ ಒಂದು ಜನ್ಮದಿನಾಚರಣೆಯನ್ನು ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳು, ಆಸ್ಪತ್ರೆಗಳು, ಲಯನ್ಸ್ ಕ್ಲಬ್ ಸೇರಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬಡವರಿಗೆ, ಶ್ರೀಸಾಮಾನ್ಯರಿಗೆ, ದುಡಿಯುವ ವರ್ಗಕ್ಕೆ ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹೆಲ್ತ್ ಕ್ಯಾಂಪನ್ನು ಕೂಡ ಮಾಡಿ ಇವತ್ತು ಆಯೋಜನೆ ಮಾಡ್ತಾ ಇರೋದು ಸಂತೋಷದ ವಿಷಯ. ಪ್ರತಿಯೊಬ್ಬರು ಕೂಡ ತಮ್ಮ ಹುಟ್ಟಿದ ಹಬ್ಬದ ದಿನಗಳಲ್ಲಿ ಸುಮ್ಮನೆ ಅನವಶ್ಯಕವಾಗಿ ವೆಚ್ಚ ಮಾಡೋ ಬದಲಿಗೆ ಸಮಾಜಕ್ಕೆ ಏನಾದರೂ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡಿ ಅವರ ಹುಟ್ಟಿದ ಹಬ್ಬವನ್ನು ನೆನಪು ಮಾಡಿಕೊಂಡ್ರೆ ಇದು ಸಮಾಜಕ್ಕೆ ಒಂದು ಮೌಲ್ಯವನ್ನು ನಿರ್ಮಾಣ ಮಾಡುತ್ತೆ ಅನ್ನೋದು ನಮ್ಮ ಭಾವನೆ. ಆ ಒಂದು ನಿಟ್ಟಿನಲ್ಲಿ ಎ.ಟಿ. ಲೋಕೇಶ್ ಅವರು ಮಾಡ್ತಾರಂಥ ಕಾರ್ಯ ಬಹಳ ಶ್ಲಾಘನೀಯ. ಎಲ್ಲ ವೇದಿಕೆಯ ಸಮಸ್ತ ಹಿರಿಯರು ಎಲ್ಲರೂ ಕೂಡ ಅವರಿಗೆ ಪ್ರೀತಿಪೂರ್ವಕವಾಗಿ ಒಂದು ಶುಭಾಶಯಗಳನ್ನ ಕೋರಿದ್ದಾರೆ ಮತ್ತು ಒಳ್ಳೆಯ ಕೆಲಸ ಮಾಡಲಿಕ್ಕೂ ಕೂಡ ಅವರಿಗೆ ಒಂದು ಮೋಟಿವೇಶನ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ದೊಡ್ಡ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದೀರಾ. ನಿಮಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡ್ತೀವಿ. 62ನೇ ಹುಟ್ಟುಹಬ್ಬ. ನಾನು ಹುಟ್ಟಿದ ಹಬ್ಬವನ್ನು ನೆಪ ಮಾತ್ರ ಏನಾದರೂ ಜಗನಹಳ್ಳಿ ವಾರ್ಡ್ನಲ್ಲಿ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹಂಬಲದಿಂದ ಸುಮಾರು ವರ್ಷ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಆ ಒಂದು ಅಂಗವಾಗಿ ಇದು ಸುಮಾರು 15ನೇ ಆರೋಗ್ಯ ಶಿಬಿರ ನಾನಿಲ್ಲಿ ಏರ್ಪಡಿಸ್ತಾ ಇರೋದು. ಇದೊಂದು ದೊಡ್ಡ ಪ್ರಮಾಣದಲ್ಲಿ ಈಗ ಎಲ್ಲ ಸರ್ಜನ್ಸ್ಗಳನ್ನ, ಎಲ್ಲ ಚಿಕಿತ್ಸೆಗೆ ಒಳ್ಳೆಯ ಡಾಕ್ಟರ್ಸು, ಸರ್ಜನ್ಸ್ಗಳನ್ನ ಇವತ್ತು ಎಲ್ಲ ವಿಭಾಗಗಳಲ್ಲಿ ತಪಾಸಣೆ ನಡೀತಾ ಇದೆ. ಜನಗಳಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ನನ್ನ ಏನೀಗ 61 ವರ್ಷ ತುಂಬಿದೆ, ಆ 61 ವರ್ಷದಲ್ಲಿ 61 ಜನಗಳಿಗೆ ಏನಾದರೂ ಒಂದು ಪ್ರಯೋಜನ ಆದರೆ ಅದೇ ನನ್ನ ಜೀವನ ಸಾರ್ಥಕ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಸೇವೆಯನ್ನು ಮಾಡಲು ನಮ್ಮ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ಇಂದಿನ ಶಕ್ತಿ ಮತ್ತು ನನ್ನ ಎಲ್ಲ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳ ಸಹಕಾರ ಮತ್ತು ಜಗನಹಳ್ಳಿ ಜನತೆಯ ಬೆಂಬಲ, ನಮ್ಮ ಸ್ನೇಹಿತರಾದ ಶ್ರೀಕಂಠ ಅವರಿರ್ಬೋದು, ಈಗ ಬಂದಂಥ ನಮ್ಮ ಸ್ವಾಮೀಜಿ, ಮಹಾಸಂಸ್ಥಾನದ ಸ್ವಾಮೀಜಿಗಳು, ಅವರ ಒಂದು ಆಶೀರ್ವಾದಗಳು ಇವೆಲ್ಲ ಇರುತ್ತೆ. ನನಗೆ ಇನ್ನೆಷ್ಟು ದಿನ ದೇವ್ರ ಶಕ್ತಿ ಕೊಡ್ತಾನೆ, ಒಂದು ಜೀವನ ಕೊಡ್ತಾನೆ, ಅಷ್ಟು ದಿನ ಇಂಥ ಸೇವೆ ಮಾಡುವ ಶಕ್ತಿಯ ಭಗವಂತನನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನೀವೆಲ್ಲ ಬಂದಿಲ್ಲಿ ನನಗೆ ಶುಭ ಕೋರಿಕೆ ಮತ್ತೊಮ್ಮೆ ಧನ್ಯವಾದಗಳನ್ನು